ॐ श्री नागशक्तिविनायकाय नमः। ॐ श्री नागशक्तिविनायकाय नमः। ॐ श्री नागशक्तिविनायकाय नमः। ಕರ್ಕಾಟಕ ರಾಶಿ ಸಂಜಾತರೆಲ್ಲರಿಗೂ ಕೂಡ ಪರಾಭವ ಸಂವತ್ಸರದ ಈ ಅಧಿಕ ಜ್ಯೇಷ್ಠ ಮಾಸಕ್ಕೆ ಆತ್ಮೀಯ ಸ್ವಾಗತ ಮಿತ್ರರೇ. ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರ. ಚಂದ್ರನ ಒಂದು ಅಧಿಪತ್ಯದ ಒಂದು ಕರ್ಕಾಟಕ ರಾಶಿ. ಚಂದ್ರ ಮನಃಕಾರಕನಾಗಿ ಈ ರಾಶಿಯವರು ಮನಸ್ಸು ಸಂಪೂರ್ಣವಾಗಿ ಚಂದ್ರ ಮಾನಸ ಸರೋವರದಂತೆ ಶುದ್ಧ. ಹಾಗಾಗಿ ಇಲ್ಲಿ ಯಾವುದೇ ಕಲ್ಮಶ ಇತ್ಯಾದಿಗಳಿಲ್ಲ. ಅತ್ಯುತ್ತಮವಾದಂತಹ ಒಂದು ರಾಶಿ. ಈ ಮನಸ್ಸು ಶುದ್ಧವಾಗಿರುವಂತಹ ಈ ಕರ್ಕಾಟಕ ರಾಶಿಯವರಿಗೆ ಗುರು ಇಷ್ಟು ದಿವಸ ವೇದಲ್ಲಿದ್ದು ಜೂನ್ 1 ಸೋಮವಾರ ಪಾಡ್ಯದಂದು ಗುರುವು ಷಷ್ಠಾಧಿಪತಿಯಾಗಿಯೂ ಭಾಗ್ಯಾಧಿಪತಿಯಾಗಿಯೂ ಕೂಡ ಇಲ್ಲಿ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಗುರುವು ಭಾಗ್ಯಾಧಿಪತಿಯಾಗಿ ಕರ್ಕಾಟಕ ರಾಶಿಯಲ್ಲಿ ಅವನಿಗೆ ಉಚ್ಚ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇರುವುದರಿಂದ ಪ್ರಬಲವಾದ ಗಜಕೇಸರಿ ಯೋಗ ಕರ್ಕಾಟಕ ರಾಶಿ ಅಥವಾ ಲಗ್ನ ಸಂಜಾತರಿಗೂ ಕೂಡ. ಮುಖ್ಯವಾಗಿ ಕರ್ಕಾಟಕ ರಾಶಿಯವರಿಗೆ ಇಂತಹ ಒಂದು ಮಹಾಯೋಗ ಲಭ್ಯವಾಗ್ತಾ ಇರುವಂಥದ್ದು. ಇದು 12 ವರ್ಷಕ್ಕೊಮ್ಮೆ ಬರುವಂತಹ ಮಹಾಯೋಗ. ಇನ್ನು 12 ವರ್ಷದ ನಂತರ ಮತ್ತೆ ಇಲ್ಲಿ ಗುರು ಬರ್ತಾನೆ. ಆದರೆ ಆ ಸಮಯದಲ್ಲಿ ಉಳಿದ ಗ್ರಹ ಸ್ಥಿತಿಗಳು ಹೀಗೆ ಇರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಇಲ್ಲಿ ಕೇತುವಿನ ಸ್ಥಿತಿಗತಿಗಳು ಬೇರೆ ರೀತಿಯಾಗಿರುತ್ತೆ. ಆದ್ದರಿಂದ ಈ ಕರ್ಕಾಟಕ ರಾಶಿಗೆ ಈ ಗುರುವಿನ ಪ್ರವೇಶ ಎನ್ನುವುದು ಇದು ಅತಿ ದೊಡ್ಡ ಪ್ರಯೋಜನ ನಿಮಗೆ ಖಂಡಿತ ಇದೆ. ಆದರೆ ಈ ಒಂದು ಚಂದ್ರಾಧಾರಿತ ರಾಶಿಫಲ ಏನಿದೆ ಇದು ಕೇವಲ ಗೋಚಾರ ಫಲ ಆಗಿದ್ದು, ಒಂದೇ ರಾಶಿ ಆದರೂ ಕೂಡ ಸಂಸ್ಕಾರ, ಪ್ರಾದೇಶಿಕತೆ, ಕಾಲಭೇದ, ಆರಾಧನೆ, ಪಿತೃವರ್ಗ ಮಾತೃವರ್ಗದ ಆಶೀರ್ವಾದ, ಶ್ರದ್ಧಾ, ಭಕ್ತಿ ಇವೆಲ್ಲದರ ಆಧಾರದ ಮೇಲೆ ಫಲಗಳಲ್ಲಿ ಸ್ವಾಭಾವಿಕವಾಗಿ ವ್ಯತ್ಯಾಸ ಉಂಟಾಗುತ್ತೆ. ಆದ್ದರಿಂದ ನಮ್ಮ ಆಶಯ ಕರ್ಕಾಟಕ ರಾಶಿಯವರೆಲ್ಲರಿಗೂ ಕೂಡ ಅತ್ಯುತ್ತಮವಾದ ಫಲಗಳು ಈ ಯೋಗ ಸೃಷ್ಟಿಯಾದಾಗ ಉತ್ತಮವಾದ ಫಲಗಳೇ ಸಿಗಲಿ ಅನ್ನುವಂಥ ಆಶಯದೊಂದಿಗೆ ಈ ಫಲವನ್ನು ಹೇಳ್ತಾ ಇದ್ದೇವೆ. ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ಗಮನಿಸಿ, ನಾವು ಹೇಳುವುದನ್ನು ಅರ್ಥೈಸ್ಕೊಳ್ಳಿ. ಈ ಗುರು ಷಷ್ಠಾಧಿಪತಿಯೂ ಹೌದು ಮತ್ತು ಭಾಗ್ಯಾಧಿಪತಿಯೂ ಹೌದು. ಹಾಗಾಗಿ ಕೆಲವರಿಗೆ ಭಾಗ್ಯದ ಅಧಿಪತ್ಯದ ಫಲವನ್ನು, ಕೆಲವರಿಗೆ ಈ ಷಷ್ಠಾಧಿಪತ್ಯದ ಫಲವನ್ನು ಗುರು ಕೊಡ್ತಾನೆ, ಕೆಲವರಿಗೆ ಇವೆರಡನ್ನು ಸೇರಿಸಿ ಕೊಡ್ತಾನೆ. ಹಾಗಾಗಿ ಇಂತಹ ಒಂದು ಸನ್ನಿವೇಶದಲ್ಲಿ ನಿಮಗೆ ಕೇವಲ ಭಾಗ್ಯಾಧಿಪತಿಯಾಗಿ ಉಚ್ಚನಾಗಿ ಬಂದಂತಹ ಈ ಫಲ ಸಿಗಲಿ ಎನ್ನುವುದು ನಮ್ಮ ಮುಖ್ಯ ಉದ್ದೇಶ. ಅದಕ್ಕಾಗಿ ಫಲ ಎನ್ನುವಂಥದ್ದು ಯಾವ ರೀತಿಯಾಗಿ ಮಾನಸಿಕ ಸಂತೋಷ ಸಿಗಬೇಕು. ಒಬ್ಬರಿಗೆ ಒಂದೊಂದು ರೀತಿಯ ಸಂತೋಷ. ನಿಮಗೆ ಈಗ ಪ್ರಸ್ತುತ ನಿಮ್ಮ ವಯಸ್ಸಿಗೆ ತಕ್ಕಂತೆ ನಿಮಗಿರುವ ಆಶಯ ಈಡೇರಿದಾಗ ನಿಮಗೆ ಸಂತೋಷ. ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೂ ಪ್ರತಿಯೊಬ್ಬರ ಆಶಯದಲ್ಲಿ ಭಿನ್ನ ಭಿನ್ನತ್ವ. ಹಾಗಾಗಿ ಒಬ್ಬರಿಗಿರುವಂತಹ ಆಸೆ ಫ್ರಿಡ್ಜ್ ತಗೊಳ್ಬೇಕು ಅಂತ, ಇನ್ನೊಬ್ಬರಿಗೆ ಮನೆ ಕಟ್ಟಬೇಕು ಅಂತ, ಇನ್ನೊಬ್ಬರಿಗೆ ಕಾರ್ ತಗೊಳ್ಬೇಕು ಅಂತ, ಇನ್ನೊಬ್ಬರಿಗೆ ಮದುವೆ ಆಗಬೇಕು ಅಂಥೇಳಿ, ಇನ್ನೊಬ್ಬರಿಗೆ ಮಕ್ಕಳಾಗಬೇಕು ಅಂಥೇಳಿ, ಇನ್ನೊಬ್ಬರಿಗೆ ಅಧ್ಯಯನದಲ್ಲಿ ಅತ್ಯಂತ ದೊಡ್ಡ ಸಾಧನೆ ಆಗಬೇಕು, ಉದ್ಯೋಗದಲ್ಲಿ ಉನ್ನತಿ ಆಗಬೇಕು. ಈ ರೀತಿಯ ಭಿನ್ನವಾದಂತಹ ಇದೇ ಕರ್ಕಾಟಕ ರಾಶಿಯವರಿಗೆ ಭಿನ್ನವಾದಂತಹ ಆಶಯಗಳು ಇರ್ತವೆ. ಆ ಆಶಯಗಳು ಸಂಪೂರ್ಣವಾಗಿ ಪರಿಪೂರ್ಣಗೊಳ್ಳಲಿಕ್ಕೆ ಕೆಲವರಿಗೆ ಅತಿ ಸುಲಭವಾಗಿ ಹೋಗ್ತಾ ಇರುತ್ತೆ, ಕೆಲವರಿಗೆ ಅತ್ಯಂತ ಕಷ್ಟದಾಯಕವಾಗಿ ಹೋಗುತ್ತೆ. ಯಾಕೆ ಹೀಗೆ ಅಂತಂದರೆ, ನಿಮ್ಮ ಪೂರ್ವಜನ್ಮದ ಪುಣ್ಯಾಂಶವನ್ನು ಅನುಭವಿಸುವ ಅಥವಾ ಪಾಪಾಂಶವನ್ನು ಅನುಭವಿಸುವ ಸಮಯವನ್ನು ಆಧರಿಸಿ, ನಿಮ್ಮ ಯೋಚನೆ ಮತ್ತು ನಿರ್ಧಾರಗಳನ್ನು ಆಧರಿಸಿ, ಅಂದರೆ ಚಂದ್ರ ಮತ್ತು ಬುಧನ ಗ್ರಹದ ಪ್ರಭಾವ ನಿಮ್ಮ ಜಾತಕದಲ್ಲಿ ಏನಿದೆ ಅದರ ಆಧಾರದ ಮೇಲೆ, ಮತ್ತು ನಿಮ್ಮ ಪೂರ್ವ ಪುಣ್ಯಸ್ಥಾನದ ಅಧಿಪತಿಯ ಆಧಾರದ ಮೇಲೆ, ಪಿತೃವರ್ಗದ ಆಶೀರ್ವಾದ ಬಲದ ಮೇಲೆ ಅನೇಕ ವ್ಯತ್ಯಾಸಗಳು ಪ್ರತಿಯೊಬ್ಬರಿಗೂ ಕೂಡ ಉಂಟಾಗ್ತಾ ಬರುತ್ತೆ. ಆದರೆ ಪ್ರತಿಯೊಬ್ಬರಿಗೂ ಕೂಡ ಈ ಕರ್ಕಾಟಕ ರಾಶಿಯವರಿಗೆ ಗುರು ಉಚ್ಚಸ್ಥಾನಕ್ಕೆ ಕರ್ಕಾಟಕ ರಾಶಿಗೆ ಬರುವುದರಿಂದಾಗಿ, ಅವನು ಭಾಗ್ಯಾಧಿಪತಿಯಾಗಿದ್ದರಿಂದಾಗಿ ಭೌಗೋಳಿಕವಾದ ವ್ಯವಸ್ಥೆಯಂತೆಯೇ ನಿಮ್ಮ ಯೌಗಿಕವಾದ ವ್ಯವಸ್ಥೆಯಲ್ಲಿಯೂ ಆ ಮಹಾಯೋಗ ಸೃಷ್ಟಿಯಾಗಿದೆ. ಅದನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ನಿಮ್ಮ ಪಾಪಾಂಶ ಪುಣ್ಯಾಂಶವನ್ನು ಅನುಭವಿಸುತ್ತಿರುವ ಸಮಯವೇ ಮುಖ್ಯ. ಯೌಗಿಕವಾಗಿ ಸಾಮೂಹಿಕ ರೀತಿಯಲ್ಲಿ ಇದು ಅತ್ಯಂತ ಮಹಾಯೋಗ ಎನ್ನುವುದರಲ್ಲಿ ಯಾವ ಸಂದೇಹ ಇಲ್ಲ. ಇದನ್ನು ಪಡೆಯುವಲ್ಲಿ ನೀವು ಯಶಸ್ವಿ ಆಗಬೇಕಾದ್ರೆ ಯಾರ್ಯಾರಿಗೆ ಅಡ್ಡಿ ಇದೆ, ಯಾರ್ಯಾರಿಗೆ ಅದರ ಪ್ರತಿಬಂಧಕತ್ವ ಇದೆ, ಅದನ್ನು ನಿವಾರಣೆ ಮಾಡಿಕೊಂಡಾಗ ಅತಿ ಸುಲಭ ಆಗುತ್ತೆ. ಆದ್ದರಿಂದಾಗಿ ಕರ್ಕಾಟಕ ರಾಶಿಯವರಿಗೆ ಉದಾಹರಣೆಗೆ ಈ ಗುರುವು ಷಷ್ಠಾಧಿಪತಿ ಆದಾಗ ಇರುವ ಫಲ, ಗುರುವು ವಾಗಧಿಪತಿಯಾಗಿ ಮಾತಿನ ಅಧಿಕಾರಿಯಾಗಿ ಆಡುವ ಮಾತಿನಲ್ಲಿ
ಮನಸ್ಸನ್ನು ನೋಯುವಂತೆ ಮಾತಾಡುವಂಥದ್ದು. ಕರ್ಕಾಟ ರಾಶಿಯವರು ಹಾಗೆ ಮಾತಾಡ್ತಾರಾ? ಖಂಡಿತ ಮಾತನಾಡೋರ ಸಂಖ್ಯೆ ಕಡಿಮೆ ಇರ್ತದೆ. ಮಾತನಾಡೋದೇ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವರವರ ವೈಯಕ್ತಿಕ ಸಮಯದಲ್ಲಿ ಅವರಿಗಿರುವ ಜ್ಞಾನದಂತೆ ಸಂದರ್ಭದಂತೆ ಅವರು ಮಾತನಾಡಬಹುದು. ಒಂದು. ಎರಡನೇದು ಅಪಶಬ್ದ ಬಳಕೆಗಳು ಅಂತ ಕರಿತೇವೆ. ಷಷ್ಠತ್ವದಲ್ಲಿರುವಾಗ ನಮಗೆ ಶತ್ರು ರೀತಿಯಲ್ಲಿ ನಮ್ಮ ಮಾತೆ ಕ್ರಿಯೆಯನ್ನು ಮಾಡ್ತದೆ. ಆಗ ಅಪಶಬ್ದಗಳ ಬಳಕೆ ಮಾಡಿದಾಗ ಗುರುವು ಈ ಒಂದು ಶತ್ರುತ್ವವನ್ನು ನಮ್ಮ ಮಾತಿನಿಂದಲೇ ಉಂಟು ಮಾಡ್ತಾನೆ. ಗುರುವು ಉಚ್ಚಸ್ಥಾನದಲ್ಲಿ ಬಂದಿದ್ದರಿಂದ ನಾವು ಆಡುವ ಮಾತುಗಳ ಆಧಾರದ ಮೇಲೆ ಅತಿ ದೊಡ್ಡ ಶತ್ರುಗಳು ಕೂಡ ಹುಟ್ಟಬಹುದು. ಇದು ವಾಗಧಿಪತಿಯಾದಂಥ ಗುರುವು ನಮ್ಮಲ್ಲಿ ಕೆಲಸ ಮಾಡುವ ರೀತಿ, ಗುರುತತ್ವ. ಆದ್ದರಿಂದಾಗಿ ನಾವು ಹುಟ್ಟುವಾಗ ಜಾತಕದಲ್ಲಿ ಗುರು ಉತ್ತಮ ಸ್ಥಿತಿಯಲ್ಲಿದ್ದರೆ ಅಥವಾ ನಮ್ಮ ಆಚರಣೆಯಲ್ಲಿ ಗುರುವನ್ನು ಉತ್ತಮ ಸ್ಥಿತಿಯಲ್ಲಿ ತಂದುಕೊಂಡಿದ್ದರೆ ಆಗ ಸ್ವಾಭಾವಿಕವಾಗಿ ಗುರುವಿನ ಭಾಗ್ಯದ ಸ್ಥಾನದ ಫಲ ಸಿಗ್ತದೆ. ಕೆಲವರು ಹೇಳ್ತಾರೆ, ನಾವು ಯಾರಿಗೂ ನೋವು ಹಾಗೆ ಮಾತಾಡೋದಿಲ್ಲ, ನಮ್ಮಷ್ಟು ಒಳ್ಳೆಯವರು ಯಾರ್ಯಾರು ಇಲ್ಲ, ಅಷ್ಟು ಉತ್ತಮವಾಗಿ ನಾವು ಯಾರಿಗೂ ನೋವನ್ನು ಉಂಟು ಬಯಸೋದಿಲ್ಲ, ಹುಟ್ಟಿದಾಗಿಂದ ಯಾರಿಗೂ ತೊಂದರೆನೇ ಕೊಟ್ಟಿಲ್ಲ. ಸರಿ, ಬೇರೆಯವರಿಗೆ ನೋವಾಗುವಂತೆ ನೀವು ಮಾತನಾಡಿಲ್ಲ, ಆದರೆ ಬೇರೆಯವರ ಮಾತಿಗೆ ನೀವು ನೋವನ್ನು ಅನುಭವಿಸಿದರೂ ಕೂಡ ಅದು ಕೂಡ ದೋಷದ ಪಟ್ಟಿಯಲ್ಲಿ ಬರುತ್ತೆ. ಯಾಕೆಂದರೆ ನೋವು ಯಾವತ್ತೂ ಸಂತೋಷದ ಪಟ್ಟಿಯಲ್ಲಿ ಬರೋದಿಲ್ಲ, ಗುರುತತ್ವ ಅಲ್ಲ. ಇದನ್ನು ಕೂಡ ಗಮನಿಸಬೇಕು. ಅದೇ ರೀತಿಯಾಗಿ ಈ ಶುಕ್ರನ ಒಂದು ಏಕಾದಶಾಧಿಪತಿಯ ಶುಕ್ರನ ಒಂದು ಸ್ಥಿತಿತ್ವ, ಭಾಗ್ಯಾಧಿಪತಿಯ ಯುತಿ, ಲಾಭಾಧಿಪತಿ ಮತ್ತು ಭಾಗ್ಯಾಧಿಪತಿ, ಅದರಲ್ಲೂ ಗುರು ಶುಕ್ರರು, ಇವನು ದೇವಗುರು ಬೃಹಸ್ಪತಿ, ದೈತ್ಯಗುರು ಶುಕ್ರ. ಲಾಭ ಬಂದರೆ ಅತಿಯಾಗಿ ಲಾಭ ಬರುವ ಯೋಗ, ಹಾಗೆ ಪುಣ್ಯ ಬಂದರೆ ಅತಿಯಾಗಿ ಪುಣ್ಯ ಬರುವ ಯೋಗ. ಇದನ್ನೇ ನಾವು ಇನ್ನೊಂದು ರೀತಿ ನೋಡಿದಾಗ ಚತುರ್ಥಾಧಿಪತಿ ಶುಕ್ರ, ಷಷ್ಠಾಧಿಪತಿ ಗುರು. ಹಾಗಾಗಿ ಈ ಒಂದು ದೈವತ್ವವೇ ಶ್ರೇಷ್ಠತ್ವಕ್ಕೆ ಹೋದಾಗ, ಷಷ್ಠಾಧಿಪತಿಯಾಗಿ ಕೆಲಸ ಮಾಡಿದಾಗ ತುಂಬ ವಿಭಿನ್ನವಾದ ಕೆಟ್ಟ ಫಲ. ಇನ್ನು ಚತುರ್ಥಾಧಿಪತಿ ಶುಕ್ರ ಇಲ್ಲಿರುವುದು ಮನೆ ಕಟ್ಟುವ ಚಿಂತನೆ ಅಥವಾ ಮಾನಸಿಕ ಸುಖದ ಚಿಂತನೆ ಇತ್ಯಾದಿಗಳು, ಅಥವಾ ಮಾತೃವರ್ಗದ ಸಂಪೂರ್ಣ ಆಶೀರ್ವಾದ ಬಲ ಸಿಗುವ ಯೋಗ ಶುಕ್ರನಿಂದ ಎರಡೂ ಕಡೆಯಿಂದಲೂ ಮಹಾಯೋಗ ಕಂಡು ಬಂದ್ರು. ಗುರುವಿನ ಜೊತೆಗೆ ಷಷ್ಠಾಧಿಪತಿಯ ಚತುರ್ಥಾಧಿಪತಿಯ ಯುತಿ ಮತ್ತು ಗುರುವಿನ ಜೊತೆಗೆ ಶುಕ್ರನ ಯುತಿ ಇವೆರಡೂ ಕೂಡ ಸ್ವಾಭಾವಿಕವಾಗಿ ಭಿನ್ನವಾದ ಫಲವನ್ನು ಮತ್ತೆ ಕೊಡೋದಕ್ಕೆ ಪ್ರಾರಂಭ ಆಗುತ್ತೆ. ಹಾಗಾಗಿ ದಿನದ ಒಂದು ಸಂದರ್ಭವನ್ನು ನಾವು ಗಮನಿಸಿದಾಗ ನಿತ್ಯ ಆರಾಧನೆ ಬೇಕು, ನಿತ್ಯ ತಾಯಿ ತಂದೆ ನಮಸ್ಕಾರಗಳು ಬೇಕು. ಇಂತಹ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಮ್ಮ ಮನಸ್ಥಿತಿ ಅತ್ಯಂತ ದೃಢವಾಗಿ ಶಾಂತತೆಯಿಂದ ಕೂಡಿರಬೇಕು. ಆದ್ದರಿಂದಾಗಿ ಇಲ್ಲಿ ಈ ಗುರುವಿನ ಸ್ಥಿತಿಗತಿಗಳೇನಿದ್ದಾವೆ, ಈ ಗುರುವು ಕೇಂದ್ರದಲ್ಲಿದ್ದು ಕರ್ಕಾಟಕ ರಾಶಿಯಲ್ಲಿ ಇರುವಾಗ ಅತ್ಯಂತ ಮಹಾಯೋಗ ಸೃಷ್ಟಿಯಾಗಿದ್ದನ್ನು ನೀವು ಪಡೆಯಬೇಕು. ಆದರೆ ದ್ವಿತೀಯದಲ್ಲಿರುವ ಕೇತು ಇದೇ ಮುಖವಾಗಿ ಸಂಚಾರಯುಕ್ತನಾಗಿರುವುದರಿಂದಾಗಿ ಗುರು ಮತ್ತು ಶುಕ್ರರಿಬ್ಬರೂ ಕೂಡ ಈ ಕೇತು ಬಾಧಿತವಾಗುವ ಲಕ್ಷಣಗಳನ್ನು ಅತ್ಯಂತ ಸ್ಪಷ್ಟವಾಗಿ ನಾವು ನೋಡ್ಬೋದು. ಅದರಂತೆ ರಾಶಿಯ ಅಧಿಪತಿಯು ವ್ಯಯದಲ್ಲಿ ಅಮಾವಾಸ್ಯೆಯನ್ನು ಉಂಟು ಮಾಡ್ತಾನೆ. ಮನಃಕಾರಕ ಚಂದ್ರನಾಗಿ ದ್ವಿತೀಯಾಧಿಪತಿಯಾದ ರವಿಯಿಂದ ಅಮಾವಾಸ್ಯೆ ಸೃಷ್ಟಿಯಾಗ್ತಾ ಇದೆ. ಹಾಗಾಗಿ ಮನಸ್ಸು ಮಾತ್ರಕಾರಕನಾದಂತಹ ಚಂದ್ರ ಮನಃಕಾರಕನಾಗಿ, ರವಿಯು ಆತ್ಮಕಾರಕನಾಗಿ ಮನಸ್ಸು ಆತ್ಮನಲ್ಲಿ ವಿಲೀನವಾಗುವಂಥ ಒಂದು ಮಹಾಯೋಗ ವ್ಯಯದಲ್ಲಿ ಉಂಟಾಗ್ತಾ ಇದೆ. ಆದ್ದರಿಂದಾಗಿ ಈ ಅಮಾವಾಸ್ಯೆಯು ನಿಮಗೆ ಅಧ್ಯಾತ್ಮ ಯೋಗವನ್ನು ಆಳದಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಹಿನ್ನಡೆಯನ್ನು ಉಂಟು ಮಾಡ್ತದೆ. ಈ ಆಧ್ಯಾತ್ಮ ಫಲವನ್ನು ಪಡೆದಿದ್ದರೂ, ಪೂಜೆಯ ಫಲವನ್ನು ನೀವು ಪಡೆದಿದ್ದರೂ ಅದು ಸಂಪೂರ್ಣವಾಗಿ ಖಾಲಿಯಾಗುವ ಸಮಯ. ಆದ್ದರಿಂದಾಗಿ ಅಮಾವಾಸ್ಯೆಯ ದಿನ ನೀವು ಮಾಡುವ ಅನುಷ್ಠಾನ ಅತ್ಯಂತ ಪ್ರತಿ ಅಮಾವಾಸ್ಯೆಗಿಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗುವ ಅನಿವಾರ್ಯತೆ ಇದೆ. ಹಾಗಾಗಿ ಅಮಾವಾಸ್ಯೆ ದಿವಸ ಮುಖ್ಯವಾಗಿ ನಾವು ಈಗ ಹೇಳಿದಂತೆ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮತ್ತು ಓಂ ನಾಗಶಕ್ತಿ ವಿನಾಯಕ ಅನ್ನುವಂಥದ್ದು ಅತ್ಯಂತ ದೃಢ ಮನಸ್ಸಿಂದ ಭಕ್ತಿಯುಕ್ತವಾಗಿ ಮಾಡಿದಾಗ ಪೂಜಾ ಫಲ ಸಂಪೂರ್ಣ ಲಭ್ಯವಾಗುವ ಗುರುವಿನ ಅನುಗ್ರಹ. ಜೊತೆಗೆ ಈ ಅಮಾವಾಸ್ಯೆಯ ದಿವಸದಂದು ಮಾಟ ಮಂತ್ರ ಅಥವಾ ಯಾವುದೇ ರೀತಿಯಾದಂತಹ ನಿಮಗೆ ದೃಷ್ಟಿದೋಷಾದಿಗಳು ಇತ್ಯಾದಿಗಳು ಏನೆಲ್ಲ ನೆಗೆಟಿವ್ ಅಥವಾ ಋಣಾತ್ಮಕವಾದ ದೋಷಗಳಿದೆ, ಎಲ್ಲೆಲ್ಲಿ ಹಿನ್ನಡೆ ಆಗ್ತಾ ಇದೆ, ಲೌಕಿಕವಾದ ಸಾಧನೆಗೂ ಹಿನ್ನಡೆ ಆಗ್ತದೆ, ಆಧ್ಯಾತ್ಮಿಕ ಸಾಧನೆಗೂ ಹಿನ್ನಡೆ ಆಗ್ತದೆ, ಅಂತಹ ದೋಷಗಳ ನಿವಾರಣೆಗೆ ಇಲ್ಲಿ ನಾವು ನಾಗಶಕ್ತಿ ವಿನಾಯಕ ಮೂಲ ಮಂತ್ರ ಹವನವನ್ನು ಹಮ್ಮಿಕೊಂಡಿದ್ದು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಿಂದ ಇನ್ನು ಮಾಡ್ತೇವೆ. ಹಾಗಾಗಿ ಅಲೌಕಿಕವಾದ ಆಶೋತ್ತರಗಳಿಗೆ ಮತ್ತು ಯಾವ ದೋಷಾದಿಗಳ ನಿವಾರಣೆಗೆ ಅಮಾವಾಸ್ಯೆಯ ನಾಗಶಕ್ತಿ ವಿನಾಯಕ ಮೂಲ ಮಂತ್ರ ಹವನ, ಅದಕ್ಕೂ ಕೂಡ ನಿಮಗಿಷ್ಟವಾದ ಕಾಣಿಕೆಯನ್ನು ಕಳುಹಿಸುವ ಮೂಲಕ
ನಿಮ್ಮ ಆಶೋತ್ತರಗಳನ್ನು ನಮೂದಿಸುವ ಮೂಲಕವಾಗಿ ಅದರಲ್ಲೂ ಕೂಡ ಸಂಕಲ್ಪಕ್ಕೆ ನಿಮಗೆ ಅವಕಾಶ ಕಲ್ಪಿಸಲಾಗಿದೆ. ವಾಟ್ಸಪ್ ಮಾಡಬಹುದು. ಇನ್ನು ಅದೇ ರೀತಿಯಾಗಿ ಈ ಒಂದು ರಾಷ್ಟ್ರಾಧಿಪತಿಯ ಚಂದ್ರನು ವೇದದಲ್ಲಿ ಅಮಾವಾಸ್ಯೆಯಿಂದ ಇರುವುದರಿಂದಾಗಿ ಮಾನಸಿಕ ಖಿನ್ನತೆ ಇದ್ದವರು ದಯವಿಟ್ಟು ಎಂಗ್ಸೈಟಿ ಇತ್ಯಾದಿಗಳು ಹೆಚ್ಚಾಗುವಂಥ ಲಕ್ಷಣಗಳು ಅಮಾವಾಸ್ಯೆಯಿಂದ ಇದ್ದಿದ್ದರಿಂದಾಗಿ ತಾಯಿಯಲ್ಲಿ ನಿತ್ಯ ಪ್ರೀತಿಯಿಂದ ನಮಸ್ಕಾರ ಮಾಡಿ, ತಾಯಿಯ ಆರಾಧನೆ ಮಾಡಿ, ದೇವಿಯ ಆರಾಧನೆ ಮಾಡಿ. ಇಲ್ಲಿ ಕಸಾರ ದೇವಿ ವನದುರ್ಗಿಯ ಒಂದು ಭಜನೆ ಹಾಕಿದ್ದೀವಿ, ಅದನ್ನು ನಿತ್ಯ ಕೇಳ್ತಾ ಬನ್ನಿ. ನಿಮಗೆ ಎಂಗ್ಸೈಟಿಯಿಂದ ಕೂಡ ಹೊರಗೆ ಬರ್ತೀರಾ. ಸರಿಯಾಗಿ ಅದನ್ನು ಅರ್ಥೈಸಿಕೊಂಡು ಅದನ್ನು ಕೇಳ್ತಾ ಬನ್ನಿ. ಅತ್ಯುತ್ತಮವಾದ ಫಲ ಆ ಒಂದು ಚಂದ್ರ ಮತ್ತು ಶುಕ್ರನಿಗೆ ಖಂಡಿತ ನಿಮಗೆ ಸಿಗತ್ತೆ. ಇನ್ನು ಸಾಲಬಾಧೆ ಇದ್ದವರಿಗೆ ಅಲ್ಲಿಯೇ ದತ್ತಾತ್ರೇಯ ಮಂತ್ರಗಳನ್ನು ಕೊಟ್ಟಿದ್ದೇವೆ, ಖಂಡಿತವಾಗಿ ನೋಡಿ. ಅನೇಕ ಉಪಯೋಗ ಖಂಡಿತವಾಗಿ ನಿಮಗೆ ಆಗುತ್ತೆ. ಅದೇ ರೀತಿಯಾಗಿ ಈ ಬುಧ ವೇದದಲ್ಲಿ ಬರ್ತಕ್ಕಂತಹ ದೋಷ ಏನಿದೆ ಅದಕ್ಕಾಗಿ ಆಂಜನೇಯನ ಸ್ತೋತ್ರವನ್ನು ಕೂಡ ಹಾಕಿದರೆ ನಿತ್ಯ ನಿರಂತರ ಮಾಡಿ. ನಿಮ್ಮ ನಿರ್ಧಾರಗಳು ತಪ್ಪಿ ಹೋಗುವ ಲಕ್ಷಣಗಳು ಬುಧನ ವ್ಯಯತ್ವದಿಂದ ಉಂಟಾಗುತ್ತೆ. ಅದರಿಂದಾಗಿ ಆಹಾರದಲ್ಲಿ ತೊಂದರೆ ಮತ್ತು ಬುಧ ರವಿಯ ಯುತಿ ಇದ್ದು, ರವಿಯೂ ಕೂಡ ವೇದದಲ್ಲಿ ವಿಟಮಿನ್ ಇನ್ಬ್ಯಾಲೆನ್ಸ್, ಹಾರ್ಮೋನ್ ಇನ್ಬ್ಯಾಲೆನ್ಸ್ ಇತ್ಯಾದಿಗಳು, ಪಿತೃವರ್ಗದ ದೋಷಗಳು ಅನುಭವಿಸುವ ಯೋಗ, ಪಿತೃಗಳಲ್ಲಿ ಅಥವಾ ತಂದೆ ಮಕ್ಕಳಲ್ಲಿ ಮನಸ್ತಾಪ ಉಂಟಾಗುವ ಲಕ್ಷಣಗಳೆಲ್ಲ ಇದೆ. ಆದರೆ ನಿಮ್ಮ ದೈವ ಬಲ ಚೆನ್ನಾಗಿದ್ದು ನಿಮ್ಮ ನಡೆ ಸರಿ ಇದ್ದಲ್ಲಿ ಅದರಿಂದ ದೂರ ಬಂದು ಸರಿಯಾದಂಥ ಫಲವನ್ನು ಅನುಭವಿಸುವ ಯೋಗ. ಕುಲದೇವತಾ ಅಧಿಪತಿಯಾಗಿ ಗುರು ರಾಶಿಯಲ್ಲಿ ಉಚ್ಚನಾಗಿ ಬಂದು ಕುಲದೇವತಾ ಕಾರಕ, ಕುಲದೇವರ ಯಾವ ಆಶೀರ್ವಾದ ನೀಡಬಲ್ಲ ತಂದೆ ಅಲ್ಲಿ ವೇದದಲ್ಲಿ ಬರ್ತಾ ಇರುವಂಥದ್ದು. ತಂದೆ ಮಗನಲ್ಲಿ ಉತ್ತಮವಾದಂಥ ಸಂಬಂಧ ಹೊಂದಿದಾಗ ಕುಲದೇವತೆ ಆರಾಧನೆ ಫಲ ಸಂಪೂರ್ಣವಾಗಿ ಲಭ್ಯವಾಗುತ್ತೆ. ಹಾಗಾಗಿ ನಮಗೆ ತಾಯಿ ತಂದೆ ನಮಸ್ಕಾರ ಮಾಡುವಂತಹ ವ್ಯವಸ್ಥೆಯನ್ನು ಚಂದ್ರ ರವಿ ಗ್ರಹದ ಉತ್ತಮತೆಗಾಗಿ ಪೂರ್ವಜರು ಹೇಳಿದ್ದಾರೆ. ಮಾತಾ ಪೂರ್ವ ರೂಪಂ ಪಿತೋತ್ತರ ರೂಪಂ ಎಂಬುದಾಗಿ. ಅದೇ ರೀತಿಯಾಗಿ ನೀವು ಈ ರಾಶಿಯಿಂದ ಅತ್ಯುತ್ತಮವಾದ ಫಲವನ್ನು ಪಡೆಯುವುದಕ್ಕಾಗಿ ಅಮಾವಾಸ್ಯೆಯ ಹಾಗೆಯೇ ಇಲ್ಲಿ ಪಂಚಮದಲ್ಲಿ ಪೌರ್ಣಿಮೆ, ಇದು ಅತಿ ಉತ್ತಮವಾದ ಯೋಗ. ಯಾಕೆಂದರೆ ಪಂಚಮಾಧಿಪತಿಯು ಈ ಒಂದು ಕರ್ಕಾಟಕ ರಾಶಿಗೆ ದಶಮದಲ್ಲಿ ಬಂದು ರಾಶಿಯಾಧಿಪತಿಯು ಪಂಚಮದಲ್ಲಿ ಪೂರ್ಣಿಮೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾನಲ್ಲ, ಇದು ಅನುರಾಧ ಮತ್ತು ಜ್ಯೇಷ್ಠ ನಕ್ಷತ್ರದ ಒಂದು ಸಮಯದಲ್ಲಿ ಇದು ನಿಮಗೆ ಅನುಷ್ಠಾನದ 10 ಜಪ ಮಾಡಿದರೆ 100 ಜಪ ಫಲ ಕೊಡುವ ಮಹಾಯೋಗ. ಅಂತಹ ಯೋಗ ಅಂತಂದರೆ ನಿಮ್ಮ ಲೌಕಿಕ ಆಶೋತ್ತರಗಳನ್ನು ಎಲ್ಲ ತಡೆಗಳನ್ನು ಯಾವುದಾದ್ರು ಪ್ರತಿಬಂಧಕ ಆಗ್ತಾ ಇದೆಯಲ್ಲ, ನಿಮಗೆ ಏನೋ ಒಳ್ಳೆಯ ಸಂಕಲ್ಪ ಮಾಡಿದಿರಿ, ನಿಮಗೂ ನಿಮ್ಮ ಕುಟುಂಬಕ್ಕೂ ಸಮಾಜಕ್ಕೂ ಒಳ್ಳೆಯದಾಗತಕ್ಕಂಥ ಒಂದು ಚಿಂತನೆ ನಿಮ್ಮಲ್ಲಿದೆ. ಅಂತಹ ಮಹಾಯೋಗವನ್ನು ಸೃಷ್ಟಿಸಿಕೊಳ್ಳುವ ಆತುರತೆ ಇದೆ, ಆದರೆ ಎಲ್ಲೋ ಪ್ರತಿಬಂಧಕ. ಅದನ್ನು ಆ ಪ್ರತಿಬಂಧಕದಿಂದ ಹೊರಗೆ ಬರಲಿಕ್ಕೆ ಈ ನಾಗಶಕ್ತಿ ವಿನಾಯಕನ ಆ ಒಂದು ಮಂತ್ರನ ಅಥವಾ ಮಾನಸ ಪೂಜೆಯನ್ನು ದೃಢ ಸಂಕಲ್ಪಿತರಾಗಿ ಓಂ ನಾಗಶಕ್ತಿ ವಿನಾಯಕ ಎನ್ನುವಂತಹ ಜಪವನ್ನು ಕೂಡ ಈ ಹಿಂದೆ ಹೇಳಿದಂತೆ ಅದನ್ನು ಕೂಡ ನೀವು ಮಾಡ್ತಾ ಬನ್ನಿ. ಮಾನಸ ಪೂಜೆ ಈಗಾಗಲೇ ಕೊಟ್ಟಿದ್ದೇವೆ, ನಮ್ಮ ಚಾನಲ್ಗೆ ಹೋದರೆ ನಿಮಗೆ ಲಭ್ಯವಾಗುತ್ತೆ. ಹಾಗಾಗಿ ಆ ಮಾನಸ ಪೂಜೆಯನ್ನು ನೀವು ಮಾಡ್ತಾ ಬಂದರೆ ನಿಮ್ಮ ಅನೇಕ ದಿನದ ಆಶೋತ್ತರಗಳು ಈ ಗುರುವಿನ ಉಚ್ಚತ್ವ ಮತ್ತು ಪೌರ್ಣಿಮೆಯೆಂದು ಚಂದ್ರನು ಪಂಚಮದಲ್ಲಿ ಕುಜನ ಮನೆಯಲ್ಲಿ ಶಶಿಮಂಗಳ ಯೋಗದ ಫಲವನ್ನು ಕೊಡುವಂಥ ಮಹಾ ಪೂರ್ಣಿಮೆಯನ್ನು ನೀವು ಪಡಿತಾ ಇದ್ದೀರಾ. ಆದ್ದರಿಂದಾಗಿ ಪೌರ್ಣಿಮೆಯ ಈ ಒಂದು ದಿನದಂದು ಇಲ್ಲೂ ಕೂಡ ಮಾಡ್ತಕ್ಕಂಥ ನಾಗಶಕ್ತಿ ವಿನಾಯಕ ಮೂಲ ಮಂತ್ರ ಹವನಕ್ಕೆ ನೀವು ಖಂಡಿತವಾಗಿಯೂ ಕಾಣಿಕೆಯನ್ನು ನಿಮಗಿಷ್ಟವಾಗಿದ್ದಷ್ಟನ್ನು ಕಳಿಸಬಹುದು, ಅವಕಾಶ ಇದೆ. ನಿಮಗೂ ಕೂಡ ಅದನ್ನು ಕಳಿಸಿ ವಾಟ್ಸಪ್ ಮಾಡಿದರೆ ಅದು ನಿಮ್ಮನ್ನು ಕೂಡ ಸಂಕಲ್ಪಕ್ಕೆ ಸೇರಿಸಿಕೊಂಡು ನಾವು ನಿಮ್ಮ ಆಶೋತ್ತರಗಳ ಸಂಕಲ್ಪವನ್ನು ಕೂಡ ಮಾಡ್ತೇವೆ. ಅದೇ ರೀತಿಯಾಗಿ ನೀವು ಕೂಡ ನಿಮ್ಮ ವೈಯಕ್ತಿಕ ಆರಾಧನೆಯನ್ನು ಮಾಡುವ ಮೂಲಕ ಅತಿ ಹೆಚ್ಚಿನ ಫಲ ಪಡೆಯಿರಿ. ಅದಕ್ಕೋಸ್ಕರವಾಗಿ ಈ ಪೌರ್ಣಿಮೆಯ ದಿವಸ ವಿಶೇಷವಾದ ಅನುಷ್ಠಾನ, ನಿಮ್ಮ ಗುರುವಿಂದ ಉಪದೇಶ ಪಡೆದಂಥ ಮಂತ್ರಗಳು ಮತ್ತು ವಿಶೇಷವಾಗಿ ಅದು ಯಾವುದೇ ಮಂತ್ರಗಳಿರಲಿ ಆ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡಿದಾಗ ನಿಮ್ಮ ಎಲ್ಲ ಅನುಷ್ಠಾನ ಫಲಗಳು ಲಭ್ಯವಾಗುತ್ತೆ. ಮತ್ತು ಈ ಪೌರ್ಣಿಮೆಯ ದಿನ ಮಾಡತಕ್ಕಂತಹ ಈ ಅನುಷ್ಠಾನ ನಿಮಗೇನಿದೆ, ನಿಮ್ಮ ಜೀವನದ ಸಂಪೂರ್ಣ ಆಶೋತ್ತರಗಳಿಗೆ ಅತ್ಯುತ್ತಮವಾದ ಫಲ ನೀಡಬಲ್ಲ ಮಹಾಯೋಗದ ಪೌರ್ಣಿಮೆ ನಿಮಗೆ ಈ ಬಾರಿ ಅಧಿಕ ಜ್ಯೇಷ್ಠ ಮಾಸದಿದೆ. ಅಧಿಕ ಜ್ಯೇಷ್ಠ ಮಾಸದ ಒಂದು ಚಂದ್ರನ ಫಲ ಇದೆಯಲ್ಲ, ಅಧಿಕಸ್ಯ ಅಧಿಕಂ ಫಲಂ. ಖಂಡಿತವಾಗಿಯೂ ಈ ಕರ್ಕಾಟಕ ರಾಶಿಯವರಿಗೆ ಪೌರ್ಣಿಮೆಯ ಒಂದು ಅನುಷ್ಠಾನದಲ್ಲಿ ಸಿಗುತ್ತೆ. ನೋಡಿ, ಅಮಾವಾಸ್ಯೆಯೆಂದು ನಷ್ಟವಾಗುವ ನಿಮ್ಮ ಪುಣ್ಯಾಂಶಗಳು ನಷ್ಟವಾಗುವ ಯೋಗ, ಅಲ್ಲಿ ಹೆಚ್ಚಿನ ಜಪದ ಸಂಖ್ಯೆ ಅಗತ್ಯ. ಇಲ್ಲಿ ಇದನ್ನು ಅತಿ ಹೆಚ್ಚಿನದಾಗಿ ಮಾಡಿದಾಗ ಇಲ್ಲಿ 31:5, ಇಲ್ಲಿ 15:6 ಇದು ಮೊದಲು ಬರ್ತದೆ. ಪೌರ್ಣಿಮೆಯನ್ನು ಮಾಡಿದಂಥದ್ದು ಇಲ್ಲಿ ಕಳೆದು ಹೋಗಬಾರ್ದು ಅನ್ನೋದಕ್ಕಾಗಿ ಇಲ್ಲಿ ಹೆಚ್ಚಿಗೆ ಜಪ ಮಾಡಬೇಕಾಗತ್ತೆ. ಆದ್ದರಿಂದ ಪೌರ್ಣಿಮೆಯಲ್ಲಿ ನೀವು ಅತಿ ಹೆಚ್ಚಿನ ಜಪವನ್ನು ಮಾಡಿದಾಗ ಇಲ್ಲಿ ಎಷ್ಟೇ ಕಳೆದುಕೊಂಡ್ರೂ ನಿಮಗೆ ಯಾವುದೇ ತೊಂದರೆ ಆಗದೇ ಇರುವಂತಹ ಆ ಪೂಜಾ ಫಲಗಳು ಲಭ್ಯವಾಗುತ್ತೆ. ಹಾಗಾಗಿ ಇಲ್ಲಿ ಈ ಕರ್ಕಾಟಕ ರಾಶಿಯವರಿಗೆ ಕೇತು ಬಾಧಿತನಾಗಿದ್ದರಿಂದ, ರಾಹು ಬಾಧಿತವಾದ ಪೌರ್ಣಿಮೆ ಚಂದ್ರನಾಗಿದ್ದರಿಂದಾಗಿ ಇಲ್ಲಿ ನೀವು ನಾಗಶಕ್ತಿ ವಿನಾಯಕನ ಜಪಾದಿಗಳನ್ನು ಮಾಡಿದಾಗ ಅತಿ ಹೆಚ್ಚಿನ ಫಲ ಲಭ್ಯವಾಗೋದ್ರಲ್ಲಿ ಸಂದೇಹ ಇಲ್ಲ.
ಭಕ್ತಿ ಶ್ರದ್ಧೆ ದೃಢ ನಿಶ್ಚಯ ನಿಮ್ಮದು, ಅದಕ್ಕೆ ತಕ್ಕ ಫಲ ಭಗವಂತ ನೀಡ್ತಾನೆ. ಅದೇ ರೀತಿಯಾಗಿ ಇಲ್ಲಿ ಕರ್ಕಾಟಕ ರಾಶಿಯವರಿಗೆ ತೃತೀಯಾಧಿಪತಿ ಬುಧ ವ್ಯಯನಾಗ್ತಾ ಇರ್ಬೋದು. ಮಾತನಾಡುವಾಗ ಎಚ್ಚರ, ಆಂಜನೇಯನ ಆರಾಧನೆ ಬೇಕು, ಹಾಗೂ ಮಾತನಾಡುವಾಗ ಎಚ್ಚರಿಕೆ ಬೇಕು. ಮಾತುಕತೆಗಳಲ್ಲಿ ಯಶಸ್ಸನ್ನು ಪಡೆಯೋದಕ್ಕೆ ಹಿನ್ನಡೆ ಆಗುವಾಗ ಗುರುವಿನ ಒಂದು ಬಲ ನಿಮಗೆ ಇರುವುದರಿಂದ ಅದರಲ್ಲೂ ಕೂಡ ಯಶಸ್ಸನ್ನು ಕಾಣಬಹುದು. ಇನ್ನು ಚತುರ್ಥಾಧಿಪತಿ ಶುಕ್ರನೇ ಇಲ್ಲಿ ಇರುವುದರಿಂದ ಮಾನಸಿಕ ಸುಖ, ಮಾತೃವರ್ಗದ ಆಶೀರ್ವಾದ ಮತ್ತು ಮನೆ ಕಟ್ಟುವ ಚಿಂತನೆ ಇತ್ಯಾದಿಗಳು ಮಹಾಯೋಗವಾಗಿ ಪರಿಣಮಿಸ್ತಾ ಇದೆ. ಪಂಚಮಾಧಿಪತಿಯು ಕುಜನು ದಶಮದಲ್ಲಿಂದ ವಿದ್ಯೆಗೆ ತಕ್ಕಂತಹ ಉದ್ಯೋಗ ಮತ್ತು ವಿದ್ಯೆಯಲ್ಲಿ ಮಹಾ ಸಾಧನೆ ಇವೆಲ್ಲವೂ ಕೂಡ ಆಗುವಂತಹ ಮಹಾಯೋಗ. ಇದು ನಿಮಗಿರುವ ಜ್ಞಾನ ಅತ್ಯುತ್ತಮವಾದ ರೀತಿಯಲ್ಲಿ ಬಳಕೆ ಆಗುವಂಥ ಯೋಗ. ಅನೇಕ ಫೀಲ್ಡ್ ಅಂತಂದರೆ ಎಲೆಕ್ಟ್ರಾನಿಕ್ ಫೀಲ್ಡ್ ಇರ್ಬೋದು, ಎಲೆಕ್ಟ್ರಿಕ್ ಫೀಲ್ಡ್ ಇರ್ಬೋದು, ಅಥವಾ ಭೂ ವ್ಯವಹಾರಗಳಿರ್ಬೋದು, ಬಂಗಾರದ ವ್ಯವಹಾರಗಳಿರ್ಬೋದು, ಇವೆಲ್ಲದರಲ್ಲೂ ಕೂಡ ಮಹಾಯೋಗವನ್ನು ಕುಜನು ಕೊಡ್ತಾ ಇದ್ದಾನೆ. ಅದು ಪೌರ್ಣಿಮೆ ಎಂದು ಸಂಕಲ್ಪ ಮಾಡಿದಾಗ ಅತಿ ಸುಲಭವಾದಂಥ ಯೋಗ ನಿಮಗೆ ಲಭ್ಯವಾಗುತ್ತೆ. ಇನ್ನು ಪಂಚಮಾಧಿಪತಿಯಾದಂಥ ಕುಜ ಅಲ್ಲಿದ್ದರೆ ಷಷ್ಠಾಧಿಪತಿಯಾದ ಗುರು ಇಲ್ಲಿ ಬಂದಿರುವುದನ್ನು ಈಗಾಗಲೇ ಹೇಳಿದ್ದೀವಿ. ಸಪ್ತಮಾಧಿಪತಿಯು ಭಾಗ್ಯದಲ್ಲಿಯೂ ಮತ್ತು ಭಾಗ್ಯಾಧಿಪತಿಯು ಲಗ್ನದಲ್ಲಿ ಉಚ್ಚನಾಗಿರುವಂಥದ್ದು. ನಿಮ್ಮ ಪತಿ ಪತ್ನಿಯರ ಸಹಕಾರದಿಂದ ಭಾಗ್ಯೋದಯ ಉಂಟಾಗುತ್ತೆ. ಹಾಗಾಗಿ ಕುಲದೇವತಾ ಆರಾಧನೆ ಫಲ, ಪತಿ ಪತ್ನಿಯವರೆಲ್ಲ ಸೇರಿ ಕುಲದೇವರ ಸನ್ನಿಧಾನಕ್ಕೆ ಹೋಗಿ, ವಿವಾಹ ಹೆಚ್ಚುಕರಿಗೆ ತೊಂದರೆ ಆಗ್ತಾ ಇದ್ದರೆ ಕುಲದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ, ಜಾತಕಾದಿ ಪರಿಶೀಲನೆ ಮಾಡಿಕೊಳ್ಳಿ. ಅತ್ಯುತ್ತಮವಾದ ಫಲ ಲಭ್ಯ. ಪೂರ್ವಜನ್ಮದ ಯಾವ ಬಂಧ ಇದೆ ಅದು ಅತ್ಯುತ್ತಮವಾಗಿ ಸಿಗುವ ಮಹಾಯೋಗ ಕರ್ಕಾಟಕ ರಾಶಿಯವರಿಗೆ ಕಂಡುಬರುತ್ತದೆ. ವಿವಾಹ ಅಂದ ತಕ್ಷಣ ಪಶುಪತ್ನಿ ಸುತಾಲಯ ಋಣಾನುಬಂಧ ರೂಪೇಣ. ಆದ್ದರಿಂದ ಯಾವುದೇ ಪತ್ನಿ ಅಥವಾ ಪತಿ ಬರುವ ಅಂಥದ್ದು ಎಲ್ಲವೂ ಕೂಡ ಪೂರ್ವಜನ್ಮದ ಅನುಬಂಧದ ಮೇಲೆ ಈ ಸಪ್ತಪದಿಯನ್ನು ತಿಳಿತೀವಿ. ಸಪ್ತ ಯಾವ ಜನ್ಮದ ಒಂದು ಫಲದ ಒಂದು ಬಂಧ ಇದೆ ಅದು ಇರುವಂತಹ ಯೋಗ. ಅಂದರೆ ಈ ಜನ್ಮದಲ್ಲಿ ಹೊಸ ಯೋಗಕ್ಕಿಂತ ಸಪ್ತ ಜನ್ಮದ ಯೋಗ ಇರುವ ಸಂಗಾತಿ ಸಿಕ್ಕಾಗ ಜೀವನ ಅತ್ಯುತ್ತಮ. ಅದಕ್ಕೆ ಅತ್ಯಂತ ಉತ್ತಮ ಅವಕಾಶ ಇಲ್ಲಿ ಲಭ್ಯ. ಆದರೆ ಅಷ್ಟಮದಲ್ಲಿ ರಾಹು ಇದ್ದು ಸಪ್ತಮಕ್ಕೆ ರಾಹು ಬಾಧಿತವಾದಾಗ ರಾಹು ದೋಷ ಇರುವಂತಹ ಯಾವುದಾದ್ರೂ ಜಾತಕದಲ್ಲಿ ಪತಿ ಪತ್ನಿಯರಲ್ಲಿ ವಿರಸಗಳು ಉಂಟಾಗುತ್ತೆ. ಅದಕ್ಕಾಗಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಇಬ್ಬರು ಗಂಡ ಹೆಂಡತಿ ಕುರಿತು ಮಾಡಿ ದಯವಿಟ್ಟು. ಇನ್ನು ಅಷ್ಟಮದಲ್ಲಿ ರಾಹುವಿನ ನಿಮ್ಮ ಜಾತಕ ಪರಿಶೀಲನೆ ಮಾಡಿಕೊಳ್ಳಿ. ಯಾವುದಾದ್ರು ಕಂಟಕಾದಿಗಳಿದ್ದರೆ ಅದನ್ನು ಸ್ವಲ್ಪ ನೋಡಿಕೊಳ್ಳೋದು ಒಳ್ಳೆಯದು. ಇನ್ನು ಈ ಒಂದು ಭಾಗ್ಯದಲ್ಲಿರ್ತಕ್ಕಂತಹ ಶನೈಶ್ಚರ ಏನಿದ್ದಾನೆ, ಇವನು ಸ್ವಾಭಾವಿಕವಾಗಿ ಅತ್ಯುತ್ತಮವಾದ ಫಲವನ್ನು ಕೊಡ್ತಾನೆ ಇದ್ದಾನೆ. ಪೂರ್ವಜನ್ಮದಿಂದ ಬರುವಂತಹ ಉತ್ತಮ ಪುಣ್ಯ ಫಲವನ್ನೇ ಗುರುವಿನ ಮನೆಯಲ್ಲಿದ್ದು ಗುರುವು ರಾಶಿಯಲ್ಲಿ ಇರುವುದರಿಂದ ನಿಮಗೆ ಕೆಟ್ಟ ದಶೆ ನಡೀತಾ ಇದ್ರೂ ಕೂಡ ಈ ಒಂದು ಗೋಚಾರದಲ್ಲಿ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಕೆಟ್ಟ ದಶೆ ಕೆಟ್ಟ ಭುಕ್ತಿ ಇದ್ದರೂ ಕೂಡ ಉತ್ತಮ ಫಲ ಅನುಭವಿಸುವ ಯೋಗವನ್ನು ಶನೈಶ್ಚರ ಮತ್ತು ಗುರು ಇಬ್ಬರು ಕೂಡ ನಿಮಗೆ ನೀಡ್ತಾರೆ. ಇನ್ನು ಇಲ್ಲಿ ದಶಮಾಧಿಪತಿ ಕುಜನಾಗಿ ಕುಜನು ದಶಮದಲ್ಲಿ ಇರುವುದು ನಿಮ್ಮ ಸ್ವ ಉದ್ಯೋಗದಲ್ಲಿ ಅತ್ಯಂತ ಯಶಸ್ಸನ್ನು ಮತ್ತು ನಿಮ್ಮ ಜ್ಞಾನಪೂರ್ವಕವಾಗಿ ಬಳಸುವಂತಹ ನಿಮ್ಮ ವಿದ್ಯೆಯು ಸಂಪೂರ್ಣವಾಗಿ ನಿಮ್ಮ ಉದ್ಯೋಗದಲ್ಲಿ ಬಳಕೆಯಾಗುವ ಯೋಗ. ಹಾಗೆಯೇ ಉದ್ಯೋಗಕ್ಕಾಗಿ ಅಧ್ಯಯನ ಅತ್ಯಂತ ದೊಡ್ಡ ಯಶಸ್ಸನ್ನು ಕಾಣುವ ಯೋಗ. ಭೂ ವ್ಯವಹಾರಾದಿಗಳಲ್ಲಿ ಚಿಂತನೆ ಇದ್ದಲ್ಲಿ ಅತಿ ದೊಡ್ಡ ಲಾಭ ಮತ್ತು ಅನೇಕ ಹುದ್ದೆಗಳು ಕೂಡ ಅತಿ ಉತ್ತಮವಾಗಿ ನಿರ್ವಹಣೆಯ ಸಾಮರ್ಥ್ಯ, ಕೆಲಸದಲ್ಲಿ ಸಂಪೂರ್ಣ ಯಶಸ್ಸು ಮತ್ತು ಅತಿ ಬೇಗ ಇವೆಲ್ಲವೂ ಕೂಡ ಕುಜಗ್ರಹದಿಂದ ಕಂಡುಬರುತ್ತೆ. ಇನ್ನು ಏಕಾದಶಿ ಸ್ಥಾನದ ಲಾಭಾಧಿಪತಿ ಈ ರಾಶಿಯಲ್ಲಿ ಇರುವಂಥದ್ದು ಮತ್ತು ಚತುರ್ಥಾಧಿಪತಿಯಾಗಿರುವಂಥದ್ದು ಶುಕ್ರನೇ ಧನಕಾರಕನಾಗಿಯೂ ಪತ್ನಿಕಾರಕನಾಗಿರುವುದರಿಂದಾಗಿ ಎಲ್ಲ ರೀತಿಯಾದಂಥ ಅತ್ಯುತ್ತಮವಾದ ಲಾಭ ನಿಮಗೆ ಆಗುವ ಎಲ್ಲ ಲಕ್ಷಣಗಳು ಕೂಡ ಈ ಕರ್ಕಾಟಕ ರಾಶಿಯವರಿಗೆ ಖಂಡಿತವಾಗಿಯೂ. ಆದ್ದರಿಂದಾಗಿ ಇದರ ಮಹಾಯೋಗ ನಿಮಗೆಲ್ಲರಿಗೂ ಉಂಟಾಗಲಿ ಎಂಬುದಾಗಿ ನಾವು ಆತ್ಮೀಯವಾಗಿ ನಾಗಶಕ್ತಿ ವಿನಾಯಕನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ. ಅಷ್ಟೇ ಅಲ್ಲ, ನಿಮ್ಮ ಈ ಒಂದು ಕರ್ಕಾಟಕ ರಾಶಿಯ ಉತ್ತಮ ಸ್ವಭಾವದ ಈ ಒಂದು ಎಲ್ಲ ವ್ಯಕ್ತಿಗಳಿಗೆ ನನ್ನ ಆತ್ಮೀಯ ವಂದನೆಗಳೊಂದಿಗೆ ಲೈಕ್, ಶೇರ್, ಕಾಮೆಂಟ್ಗಳ ಮಾಡುವ ಮೂಲಕವಾಗಿ ಅನೇಕರಿಗೆ 1000 ಜನರಿಗೆ ಶೇರ್ ಮಾಡಿದರೆ ಒಬ್ಬರಿಗಾದರೂ ಈ ವಿಡಿಯೋ ಸಂಪೂರ್ಣ ಒಂದು ಅನುಕೂಲ ಆಗಿ ಅವರ ಜೀವನ ಉತ್ತಮವಾಗುತ್ತೆ. ಅಂದರೆ ನಿಮ್ಮ ಒಂದು ಉದಾರತೆ ಈ ಶೇರ್ ಮಾಡಿರುವುದರಿಂದ ಅತ್ಯಂತ ಉತ್ತಮ ಫಲಗಳು ಎಲ್ಲರಿಗೂ ಲಭ್ಯವಾಗಲಿ. ವಿಡಿಯೋವನ್ನು ಮುಂದೆ ನೋಡಿ, ಅದು ಅತಿ ಮುಖ್ಯವಾದ ವಿಷಯ ಇದೆ. ಇನ್ನೂ ಹೆಚ್ಚಿನ ಲಾಭ ನಿಮಗಾಗುತ್ತೆ. ಈಗ ವೈಶಾಖ ಮಾಸದ ಲಕ್ಕಿ ಕಾಮೆಂಟ್ ಸಮಯ ಬಂದಾಯಿತು. ಮಿತ್ರರೇ, ಈ ಬಾರಿ ಇಬ್ಬರು ಲಕ್ಕಿ ಕಾಮೆಂಟಿಗೆ ಸೆಲೆಕ್ಟ್ ಆಗಿರೋದು ವಿಶೇಷ. ರಾಘವೇಂದ್ರ ಎನ್ ಮತ್ತು ಸುರೇಶ್ ರಾಮಸ್ವಾಮಿ ಅವರು 2ನೇ ಬಾರಿ ಆಯ್ಕೆ ಆಗಿರುವುದು ಕೂಡ ಅತ್ಯಂತ ವಿಶೇಷ. ಹಾಗೂ ಇವರಿಬ್ಬರಿಗೂ ಕೂಡ ನಮ್ಮ ಆತ್ಮೀಯ ವಂದನೆಗಳು. ಮೊದಲನೇದಾಗಿ ರಾಘವೇಂದ್ರ ಎನ್ ಅವರು, ವೈ ಇಟ್ ಇಸ್ ಕಾಲ್ಡ್ ನಾಗಶಕ್ತಿ ವಿನಾಯಕ, ವಿಚ್ ನಾಗ ಇಸ್ ಇನ್ವಾಲ್ವ್ಡ್ ಔಟ್ ಆಫ್ 8 ನಾಗಾಸ್ ಎನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ನಾಗಶಕ್ತಿ ವಿನಾಯಕ ಎಂಬುದಾಗಿ ಯಾಕೆ ಹೇಳ್ತಾರೆ ಮತ್ತು ಇದಕ್ಕೆ 8 ನಾಗನಲ್ಲಿ ಇಲ್ಲಿ ಇರುವಂತಹ ನಾಗ ಯಾವುದು? ಪುರಾಣದ ಆಧಾರದ ಮೇಲೆ ತಕ್ಷಕ ನಾಗ ಇಲ್ಲಿ ತಕ್ಷಕ ನಾಗನ ಪ್ರತಿಬಿಂಬ.
ಇನ್ನು ನಾಗಶಕ್ತಿ ವಿನಾಯಕ ಎನ್ನುವುದಕ್ಕೆ ನಮ್ಮ ಮುಂದಿನ ಲೈವ್ ಪ್ರೋಗ್ರಾಮ್ಗಳಲ್ಲಿರ್ಬೋದು ಅಥವಾ ನಮ್ಮ ನಾಗಶಕ್ತಿ ವಿನಾಯಕ ಪ್ಲೇ ಲಿಸ್ಟ್ನಲ್ಲಿರುವಂತಹ ಯಾವ ವಿಡಿಯೋಸ್ಗಳಿರ್ಬೋದು ಅಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಲಭ್ಯ ಆಗುತ್ತೆ. ಒಂದೆರಡು ಮಾತಿನಲ್ಲಿ ಹೇಳಬೇಕಿದ್ರೆ, ನಮೋ ಅಸ್ತು ಸರ್ಪೇಭ್ಯೋ ಏಕೆ ಚ ಪೃಥಿವಿ ಮನು ಏ ಅಂತರಿಕ್ಷ ಏ ದಿವಿತೇಭ್ಯ ಸರ್ಪೇಭ್ಯೋ ನಮಃ. ಅಂತರಿಕ್ಷದಿಂದ ಸ್ವರ್ಗಲೋಕದವರಿಗೆ ಇರ್ತಕ್ಕಂತಹ ಈ ನಾಗನಿಗೆ ನಮಸ್ಕಾರ ಇತ್ಯಾದಿಗಳು ಸಂಕರ್ಷಣ ಶಕ್ತಿಯ ಆಧಾರದ ಮೇಲೆ ಯಾವ ಭೂಮಿ ನಿಂತಿದೆ, ಆದಿಶೇಷನ ತಲೆಯ ಮೇಲೆ ಸಂಕರ್ಷಣ ಆಕರ್ಷಣ, ಅದೇ ಗುರುತ್ವಾಕರ್ಷಣ, ಗ್ರಾವಿಟಿ ಪವರ್ ಅಂತ ವೈಜ್ಞಾನಿಕವಾದ ಆಧಾರ ಕಂಡುಬರ್ತದೆ. ಗ್ರಾವಿಟಿ ಪವರ್ ಅಥವಾ ಆಕರ್ಷಣ ಅದೊಂದು ಶಕ್ತಿ ಕೂಡ ಹೌದು. ಅದೇ ರೀತಿಯಾಗಿ ವಿನಾಯಕ, ನಾಗಶಕ್ತಿ ವಿನಾಯಕ ಅಂತ ಸೇರಿರೋದ್ರಿಂದ ನಾಗ ಯಜ್ಞೋಪವೀತ ಗಣಪತಿ, ಪುರಾಣ ಆಧಾರದ ಮೇಲೆ ನಾಗ ಯಜ್ಞೋಪವೀತನೇ ನಮಃ. ಆ ಒಂದು ಯಜ್ಞೋಪವೀತ ಅದರ ಕಥೆಯನ್ನು ಈ ಹಿಂದೆ ಕೂಡ ಹೇಳಿದ್ವಿ, ದಯವಿಟ್ಟು ಆಲಿಸ್ಬೋದು. ಅನೇಕ ಬಾರಿ ನಾವು ಹೇಳಿದ್ದೇವೆ ಅದನ್ನು. ಹಾಗಾಗಿ ಆ ನಾಗನ ಶಕ್ತಿಯುಕ್ತವಾಗಿ, ಆ ಪವಿತ್ರ ನಾಗನ ಶಕ್ತಿಯೊಂದಿಗೆ ಸೇರಿರುವಂತಹ ವಿನಾಯಕ, ರಾಹು ಮತ್ತು ಕೇತುವಿನ ನಾಗ ದೋಷ ಪರಿಹಾರಕ್ಕೆ ರಾಹು ಮತ್ತು ಕೇತು ಏನಿದೆ ಸಂಪಾತ ಬಿಂದುಗಳು ಏನು ವೈಜ್ಞಾನಿಕವಾಗಿ ನಾವು ನೋಡಿದಾಗ ಭೌಗೋಳಿಕವಾಗಿ ಆ ಸಂಪಾತ ಬಿಂದುಗಳ ಪ್ರಭಾವಕ್ಕೆ ಒಳಗಾಗುವ ದೋಷ ನಿವಾರಣೆಗಾಗಿ ಈ ಒಂದು ರಾಹುವಿನ ಶಕ್ತಿಯುತವಾದಂತಹ ಈ ಕೇತುವಿನ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ದೋಷ ನಿವಾರಣೆಗೆ ನಾಗಶಕ್ತಿ ವಿನಾಯಕ, ಪವಿತ್ರ ನಾಗ, ನಮಗೆ ಗೊತ್ತಿದೆ ನ್ಯಾವಿಗೇಷನ್ ಅಂತ ಏನು ಕರಿತೀವಿ, ಭೂಮಿಯ ಸುತ್ತ ಇರ್ತಕ್ಕಂತಹ ಆ ಒಂದು ಯಾವ ಭೂಮಿಯ ಸುತ್ತ ಒಂದು ಈ ರೀತಿಯಾದ ಚಿತ್ರಣವನ್ನು ಮಾಡ್ತಾರೆ. ಅಯಸ್ಕಾಂತೀಯ ಕ್ಷೇತ್ರೀಯವಾದಂತಹ ಅಯಸ್ಕಾಂತೀಯ ಪ್ರಭಾವವನ್ನು, ಮ್ಯಾಗ್ನೆಟಿಕ್ ಆ ಒಂದು ವೇವ್ಸನ್ನು ಹೀಗೆ 8ರ ಆಕಾರದಲ್ಲಿ ಅದು ಬರುತ್ತೆ. ಅದನ್ನೇ ಪವಿತ್ರ ಅಂತ. ಯಾವ ಆ 8ರ ಆಕಾರದಿಂದ ಭೂಮಿಯು ವೃತ್ತವಾಗಿದ್ದರೂ ಕೂಡ ಅದು ದೀರ್ಘ ಅಂಡಾಕಾರದಲ್ಲಿ ಚಲನೆಯನ್ನು ಹೊಂದುತ್ತೆ. ಆದ್ದರಿಂದಾಗಿ ಇದಕ್ಕೆ ವೈಜ್ಞಾನಿಕವಾಗಿ ಸರಿಯಾದ ಆಧಾರ ಸಿಗದೇ ಇದ್ದರೂ ಕೂಡ ಆ ಒಂದು ಕಾಂತೀಯ ಕ್ಷೇತ್ರೀಯ ಪ್ರಭಾವದಿಂದಲೇ ಈ ರೀತಿಯಾದ ಅಂಡಾಕಾರದ ಈ ಒಂದು ಯಜ್ಞೋಪವೀತವು ಕೂಡ ಅಂಡಾಕಾರದಲ್ಲಿ ಬ್ರಹ್ಮಾಂಡವಾದಂತಹ ವಿನಾಯಕನ ಹೊಟ್ಟೆಯ ಭಾಗವನ್ನು ಸುತ್ತುವರಿಯುತ್ತೆ. ಇದರಿಂದಾಗಿ ಆ ಒಂದು ಒಂದಕ್ಕೊಂದು ಗ್ರಹಗಳು ಯಾವುದೇ ರೀತಿಯಾದ ಸಂಘರ್ಷಕ್ಕೆ ಒಳಗಾಗದೆ ಉತ್ತಮವಾದಂತಹ ಶಿವ ಆಕಾರವನ್ನು ಹೊಂದುತ್ತವೆ, ಅಂದರೆ ಶಿವಲಿಂಗವಾಗುತ್ತವೆ. ಆದ್ದರಿಂದ ಇಷ್ಟು ಹೇಳಿ ಮುಂದೆ ವಿಶೇಷವಾದ ಮುಂದಿನ ವಿಡಿಯೋಗಳಲ್ಲಿ ನೋಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಅದೇ ರೀತಿಯಾಗಿ ಇವರು ರಾಮಸ್ವಾಮಿ ಅವರು ಕೇಳಿದ್ದಾರೆ, ಸುರೇಶ್ ರಾಮಸ್ವಾಮಿ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ, ಧಾರ್ಮಿಕತೆಗೂ ನೈಜ ಜೀವನ ವಿಶ್ಲೇಷಣೆಗೂ ಏನು ಸಂಬಂಧ ಅಂತ. ಮಿತ್ರರೇ, ಈ ಧಾರ್ಮಿಕತೆ ನೈಜ ಜೀವನ ವಿಶ್ಲೇಷಣೆ, ಧರ್ಮವಿಲ್ಲದ ಜೀವನವೇ ಇಲ್ಲ, ಸತ್ಯ ಹೈವ ಪರಮೋ ಧರ್ಮ ಅಂತ ವ್ಯಾಸ ಮಹರ್ಷಿ ಹೇಳ್ತಾನೆ. ಧರ್ಮೋ ರಕ್ಷತಿ ರಕ್ಷಿತಃ, ಸತ್ಯೋ ರಕ್ಷತಿ ರಕ್ಷಿತಃ. ಹಾಗಾಗಿ ಸತ್ಯದ ಆಚರಣೆಯ ಧರ್ಮಾಚರಣೆ, ಸತ್ಯ ವಾಕ್ಯಾಯ ನಮಃ, ಸತ್ಯ ಶ್ರೋತ್ರೇ ನಮಃ, ಸತ್ಯ ಚಕ್ಷುಷೇ ನಮಃ ಎಂಬುದಾಗಿ ಸತ್ಯನಾರಾಯಣ ಕಥೆಯಲ್ಲಿ ಬರುವ ಅಷ್ಟೋತ್ತರ. ಹಾಗಾಗಿ ಆ ಅಷ್ಟೋತ್ತರದಲ್ಲಿ ಬರ್ತಕ್ಕಂಥ ಇದರಿಂದ ನಾವಾಡುವ ಸತ್ಯವೇ ನಿಜವಾದ ಧರ್ಮ ಎಂಬುದಾಗಿ ಹೇಳುವುದರಿಂದಾಗಿ ಸತ್ಯದ ಪರಿಪಾಲನೆಯೇ ಧರ್ಮ ಆಗಿರೋದ್ರಿಂದ ನಮ್ಮ ಜೀವನವು ಕೂಡ ಸತ್ಯದ ಆಧಾರದ ಮೇಲೆ ಇದ್ದಾಗ, ಧರ್ಮಯುಕ್ತವಾದ ಜೀವನವಾದಾಗ ಉತ್ತಮ ಸಮಾಜ ಮತ್ತು ಸಮಸ್ತ ಜೀವನವು ಕೂಡ ಉತ್ತಮತೆಯರಿಗೆ ಹೋಗುತ್ತೆ. ಇದು ಒಂದು ರೀತಿಯ ಉತ್ತರವಾದ. ಇದಕ್ಕೆ ಅನೇಕ ರೀತಿಯ ಉತ್ತರಗಳು ಖಂಡಿತವಾಗಿಯೂ ಇದೆ. ಧಾರ್ಮಿಕತೆಯ ಚಿಂತನೆಯನ್ನು ನಾವು ಗಮನಿಸಿದಾಗ ಅಲೌಕಿಕ ಚಿಂತನೆ ಎಂಬುದಾಗಿ ಇನ್ನೊಂದು ರೀತಿಯಲ್ಲಿ ನಾವು ಗಣಿಸಿದಾಗ ಲೌಕಿಕ ಮತ್ತು ಅಲೌಕಿಕ ಚಿಂತನೆಯ ವಿಷಯದಲ್ಲಿ ಅನೇಕ ಬದಲಾವಣೆ ಇದೆ. ಸಣ್ಣದಾಗಿ ಮಾತ್ರ ವಿವರಣೆಯನ್ನು ಕೊಡ್ತೇನೆ, ಸಮಯ ಆಗೋಗುತ್ತೆ. ಅದರಿಂದಾಗಿ ನನಗೆ ಬಯಸಿಕೊಳ್ಳುವಂತಹ ಯೋಗ ನನಗಿದ್ದರೆ ಬೈಯುವವನೊಬ್ಬನು ಇದ್ದೇ ಇರ್ತಾನೆ. ಅದೇ ಪೂರ್ವಜನ್ಮದ ಕರ್ಮದ ಪ್ರಕಾರ ಅವನು ಬಂದು ನನಗೆ ಎದುರಿಗೆ ಬೈತಾನೆ. ಉದಾಹರಣೆಗೆ ಅನೇಕರು ಕೇಳಿದ ಪ್ರಶ್ನೆಯನ್ನು ನಿಮ್ಮ ಎದುರಿಗಿರ್ತೇನೆ. ಜ್ಯೋತಿಷ್ಯ ಮಾರ್ಗದಲ್ಲಿ ಬಂದಂತಹ ಅನೇಕ ಸ್ತ್ರೀಯರು ಕೇಳಿದಂಥದ್ದು ಕಾರಣ ಇಷ್ಟೇ. ಅವರ ನೋವನ್ನು ತಡೆದುಕೊಳ್ಳೋದಕ್ಕಾಗದೆ ಅತಿಯಾದ ಸಂಕಷ್ಟದಲ್ಲಿದ್ದಂತಹ ಸ್ತ್ರೀಯರು ಕೇಳಿದರು, ನನಗೆ ಇವನನ್ನು ಮದುವೆ ಆಗದಿದ್ದರೆ ಈ ಸಂಕಷ್ಟದಿಂದ ಹೊರಗಿರ್ತಿದ್ದ, ಇವನಿಂದ ಇಷ್ಟೊಂದು ಟಾರ್ಚರ್ ಆಗ್ತಾ ಇದೆ, ಹಾಗಾಗಿ ಇಂಥವರಿಂದ ದೂರ ಆಗೋದಕ್ಕೆ ನನಗೆ ಸಾಧ್ಯ ಆಗ್ತಿತ್ತ, ಬೇರೆಯವ್ರನ್ನ ಮದುವೆ ಆದರೆ ಈ ರೀತಿ ಆಗ್ತಿರ್ಲಿಲ್ವ ಅನ್ನೋ ಪ್ರಶ್ನೆಯನ್ನು ಕೇಳಿದರು. ಇವರ ಜಾತಕದಲ್ಲಿರುವ ದೋಷವನ್ನು ಇವರು ಅನುಭವಿಸುವ ಯೋಗ ಇದ್ದಾಗ ಮದುವೆಗಿಂತ ಮುಂಚೆ ಸಿಟ್ಟು ಮಾಡದೇ ಇರತಕ್ಕಂಥ ವ್ಯಕ್ತಿ ಕೂಡ ಇವ್ರನ್ನ ಮದುವೆ ಆದಮೇಲೆ ಇವರಿಗೆ ಟಾರ್ಚರ್ ಕೊಡುವಷ್ಟು ಸಿಟ್ಟು ಮಾಡುವ ಯೋಗವನ್ನು ಕೆಲವರು ಪಡೆದಿರ್ತಾರೆ. ಆಗ ನಮ್ಮ ಕೆಲವರು ಉದ್ಯೋಗದ ಬಗ್ಗೆ ಕೇಳ್ತಾರೆ, ನಾವು ಈ ಜಾಗ ಬಿಟ್ಟು ಬೇರೆ ಕಡೆ ಇದ್ದರೆ ತೊಂದರೆ ಇರ್ತಿರ್ಲಿಲ್ವ? ಇಲ್ಲ, ಉದ್ಯೋಗದಲ್ಲಿ ತೊಂದರೆ ಅನುಭವಿಸುವ ಸಮಯ ಬಂದ ವ್ಯಕ್ತಿಗೆ ಯಾವುದೇ ಜಾಗದಲ್ಲಿ ಉದ್ಯೋಗ ಮಾಡ್ತಾ ಇದ್ರೂ ತೊಂದರೆಯನ್ನು ಅನುಭವಿಸ್ತಾರೆ. ಹಾಗೆ ಇಲ್ಲೂ ಕೂಡ ಅಲೌಕಿಕ ಚಿಂತನೆಯನ್ನು ಗಮನಿಸಿದಾಗ ಈ ರೀತಿಯಾದ ಚಿಂತನೆ ಆಗುತ್ತೆ. ಆದರೆ ಲೌಕಿಕ ಚಿಂತನೆಯಲ್ಲಿ
ಆ ಜಾಗದಲ್ಲಿ ಮ್ಯಾನೇಜರ್ ತೊಂದರೆ ಕೊಡ್ತಾನೆ, ಅವ್ರು ತೊಂದರೆ ಕೊಡ್ತಾರೆ, ಇಲ್ಲಿ ಗಂಡ ತೊಂದರೆ ಕೊಡ್ತಾನೆ ಅನ್ನೋದಾಗಿ ಲೌಕಿಕವಾಗಿ ಚಿಂತನೆ ಮಾಡ್ತೇವೆ. ಯಾವಾಗ ನಮ್ಮ ಯೋಗ ಹೀಗಿದೆ, ನಾವು ಇದನ್ನು ಅನುಸರಿಸ್ಕೊಂಡು ಹೋಗಬೇಕು ಅಂತ ಯೋಚನೆ ಬರ್ತದೆ, ಅದು ಧಾರ್ಮಿಕ ಚಿಂತನೆ ಅಥವಾ ಅಲೌಕಿಕ ಚಿಂತನೆ. ಅಲ್ಲಿ ಜೀವನ ಇವತ್ತು ನಮ್ಮ ಕೈಯಲ್ಲಿ ಸಿಗೋದು ಮುಂದಿನ ದಿವಸ ಖಂಡಿತವಾಗಿ ಸಿಕ್ಕಿ ಉತ್ತಮ ಜೀವನ ನಡೆಯುತ್ತೆ. ಎಲ್ಲಿ ಆಗೋದಿಲ್ಲೋ ಅಲ್ಲಿ ಡೈವರ್ಸ್ ಆಗುತ್ತೆ. ಹಾಗೆಯೇ ಉದ್ಯೋಗದ ಬದಲಾವಣೆಗಳು ಕೂಡ ಉಂಟಾಗುತ್ತೆ. ನಾವು ಬಿಟ್ಟ ಮರುದಿವಸ ಆ ಉದ್ಯೋಗದಲ್ಲಿ ತೊಂದರೆ ಕೊಡೋ ವ್ಯಕ್ತಿಯು ಕೂಡ ಬೇರೆ ಕಡೆ ಹೋಗ್ಬಿಟ್ಟಿರ್ತಾನೆ. ಅಯ್ಯೋ ಅವನಿಲ್ಲದೆ ನಾವು ಉದ್ಯೋಗದಲ್ಲಿ ಒಳ್ಳೆ ಉದ್ಯೋಗ ಕಳ್ಕೊಂಡಲ್ಲ ಅಂತ ಹೇಳಿದವರು ಇದ್ದಾರೆ. ಹಾಗಾಗಿ ನಮ್ಮ ಯೋಗ ಸರಿ ಇಲ್ಲದೆ ಇದ್ದಾಗ ಅನ್ನುವಂಥ ಚಿಂತನೆ ಇದೆಯಲ್ಲ, ಇದು ಧಾರ್ಮಿಕ ಚಿಂತನೆ, ಅಂದರೆ ಅಲೌಕಿಕ ಚಿಂತನೆ. ಲೌಕಿಕವಾಗಿ ನೋಡಿದಾಗ ಅವರದ್ದೇ ತಪ್ಪು, ಅಲೌಕಿಕವಾಗಿ ನೋಡಿದಾಗ ನಮ್ಮದು ತಪ್ಪು. ಯಾಕೆಂದರೆ ನಮ್ಮ ಪೂರ್ವ ಜನ್ಮದ ಕರ್ಮವನ್ನು ನಾವು ಅನುಭವಿಸ್ತಾ ಇರ್ತೇವೆ ಅಂತ. ಹೀಗೆ ಅನೇಕ ವಿವರಣೆಗಳಿದೆ, ಸ್ವಲ್ಪ ಮಾತ್ರ ಹೇಳಿದ್ದೇವೆ. ದಯವಿಟ್ಟು ಈ ವಿಡಿಯೋದ ನಂತರ ಬರ್ತಕ್ಕಂತಹ ಭಜನ್ಸ್ ಇತ್ಯಾದಿಗಳನ್ನು ಖಂಡಿತವಾಗಿ ಕೇಳುವ ಮೂಲಕವಾಗಿ ನಿಮ್ಮ ಜೀವನ ಪಾವನವಾಗಲಿ. ಹಾಗೂ ಇದನ್ನು ಶೇರ್ ಮಾಡುವ ಮೂಲಕವಾಗಿ ನಿಮ್ಮೆಲ್ಲರಿಗೂ ಕೂಡ ಅತ್ಯುತ್ತಮವಾದಂತಹ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. उत्तराखंड अल्मोड़ा की कसार देवी भजन, ये भजन देवी की प्रेरणा से श्री शिवानंद भट्ट क्यादगी इनके द्वारा किया गया है, जो कर्नाटका से। एवं संगीत निर्देशक श्री अनन्या भार्गव बेदूरू कर्नाटका से। भक्ति से आगे बढ़ते हुए देवी की कृपा की पात्र बने। गोचरे ज्ञानदायिनी हृदय निवासिनी श्री चक्रवासिनी नमो नमो। ध्यान गोचरे ज्ञानदायिनी हृदय निवासिनी श्री चक्रवासिनी नमो नमो। नमो 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 देवी नमो नमो नमो। नमो 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 देवी नमो नमो नमो। सौंदर्य देवी नमो। सानंद देवी नमो। सौंदर्य देवी नमो। सानंद देवी नमो। सुरवंदित पदे नमो करुणामृत धारे नमो। सुरवंदित पदे नमो करुणामृत धारे नमो। ध्यान गोचरे आनंददायिनी नित्य सुमंगल श्री चक्रवासिनी नमो नमो। नमो 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 देवी नमो नमो नमो। नमो 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 देवी नमो नमो नमो। असुरमर्दिनि देवी नमो। शिष्टहितैषिणि देवी नमो। असुरमर्दिनि देवी नमो। शिष्टहितैषिणि देवी नमो। कष्ट विभेदिनी देवी नमो। सृष्टि विनोदिनी देवी नमो। कष्टविभेदिनि देवी नमो। सृष्टिविनोदिनि देवी नमो। ध्यान गोचरे शांतिदायिनी शत्रु विनाशिनी श्री चक्रवासिनी नमो नमो। नमो 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 देवी नमो नमो
श्रीचक्रवासिनि नमो नमो ध्यान गोचरे हृदय निवासिनि नित्य सुमंगलि शत्रु विनाशिनि श्रीचक्रवासिनि नमो नमो ध्यान गोचरे हृदय निवासिनि नित्य सुमंगलि शत्रु विनाशिनि श्रीचक्रवासिनि नमो 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 देवी नमो 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 देवी नमो 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 कसार देवी नमो सौभाग्य देवी नमो कसार देवी नमो सौभाग्य देवी नमो भवानी देवी नमो मां गौरी देवी नमो भवानी देवी नमो मां गौरी देवी नमो ध्यान गोचरे ज्ञानदायिनी हृदय निवासिनि श्रीचक्रवासिनि नमो नमो ध्यान गोचरे ज्ञानदायिनी हृदय निवासिनि श्रीचक्रवासिनि नमो 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 देवी नमो 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 देवी नमो 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 कसार देवी नमो सौभाग्य देवी नमो कसार देवी नमो सौभाग्य देवी नमो भवानी देवी नमो मां गौरी देवी नमो भवानी देवी नमो मां गौरी देवी नमो ध्यान गोचरे ज्ञानदायिनि हृदय निवासिनि श्रीचक्रवासिनि नमो नमो ध्यान गोचरे ज्ञानदायिनी हृदय निवासिनी श्री चक्रवासिनी नमो 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 देवी नमो 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 देवी नमो 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 कसार देवी नमो सौभाग्य देवी 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 नमो भवानी देवी नमो मां गौरी देवी नमो भवानी देवी नमो मां गौरी देवी नमो ध्यान गोचर ज्ञानदायिनी हृदय निवासिनी श्री चक्रवासिनी नमो नमो अञ्जनागर्भसम्भूतं वन्दे केसरिनन्दनं ध्यानासक्तं महावीरं रामभक्तं नमाम्यहम् अञ्जनागर्भसम्भूतं वन्दे केसरिनन्दनं ध्यानासक्तं महावीरं रामभक्तं नमाम्यहम् अञ्जनागर्भसम्भूतं वन्दे केसरिनन्दनं ध्यानासक्तं महावीरं रामभक्तं नमाम्यहम् श्री गुरुपादुका पंकज पंचकम् श्रीचरणसरोरुहे श्रीचरण सरोरुहे गुरुचरणौ शरणं गुरुचरणौ शरणं सर्व पाप निवारणौ भव बंधन मोचकौ सर्व पाप निवारणं भव बन्धन मोचकौ
गुरुचरणौ शरणं श्रीचरणसरोरुहे गुरुचरणौ शरणं शान्तौ प्रशान्तौ सुशान्तौ कलिमल निवारणौ शान्तौ प्रशान्तौ सुशान्तौ कलिमलनिवारणौ दिव्यौ सुवेद्यौ दिव्यौ सुवेद्यौ वेद वेदान्त सारौ वेद वेदान्त सारौ श्रीचरणौ शरणं शरणं गुरुचरणौ शरणं श्रीचरणसरोरुहे गुरुचरणौ शरणम् स्तुत्यौ नित्यप्रसादकौ सर्वसंशयवारकौ स्तुत्यौ नित्यप्रसादकौ सर्वसंशयवारकौ नित्यौ स्तुतिप्रसीदकौ नित्यौ स्तुतिप्रसीदकौ सर्वमङ्गलकारकौ सर्वमङ्गलकारकौ श्रीचरणौ शरणं शरणं गुरुचरणौ शरणं श्रीचरणसरोरुहे गुरुचरणौ शरणं सेव्यौ सुसेव्यौ अमृतपान समानकौ सेव्यौ सुसेव्यौ अमृतपान समानकौ भव्यौ भुवि भव्यौ भव्यौ भुवि भव्यौ सेव्यौ भवभयनिवारकौ सेव्यौ भवभयनिवारकौ श्रीचरणौ शरणं शरणं गुरुचरणौ शरणं श्रीचरणसरोरुहे गुरुचरणौ शरणं चरणौ गुरुचरणौ समस्तपापनाशकौ चरणौ गुरुचरणौ समस्तपापनाशकौ दिव्यभव्य नित्यशान्ति समस्तसृष्टिरक्षकौ दिव्यभव्य नित्यशान्त समस्तसृष्टिरक्षकौ श्रीचरणौ शरणं शरणं गुरुचरणौ शरणं श्रीचरणसरोरुहे गुरुचरणौ शरणम् इति श्री शिवानंद भट्ट क्यादागियनेन विरचितम् श्री गुरुपादुका पंकज पंचकम् सम्पूर्णम् ॐ स्वस्ति अत्रेरात्मप्रदानेन यो मुक्तो भगवान् ऋणात् दत्तात्रेयतमीशानं नमामि ऋणमुक्तये दरिद्रविप्रगेः यशाकं भुक्त्वोत्तमश्रियम् ददौ श्रीदत्तदेवः सदारिद्र्यात् क्षिप्रदो अवतु अत्रेरात्मप्रदानेन यो मुक्तो भगवान् ऋणात् दत्तात्रेयतमीशानम् नमामि ऋणमुक्तये
दरिद्रविप्रगेः यशाकं भुक्त्वोत्तमश्रियम् ददौ श्रीदत्तदेवः सदारिद्र्याक्षिप्रदो अवतु अत्रेरात्मप्रदानेन यो मुक्तो भगवान् ऋणात् दत्तात्रेयत्तमीशानं नमामि ऋणमुक्तये दरिद्रविप्रगेः यशाकं भुक्त्वोत्तमश्रियम् ददौ श्रीदत्तदेवः सदारिद्र्याक्षिप्रदो अवतु अत्रेरात्मप्रदानेन यो मुक्तो भगवान् ऋणात् दत्तात्रेयत्तमीशानं नमामि ऋणमुक्तये दरिद्रविप्रगेः यशाकं भुक्त्वोत्तमश्रियम् ददौ श्रीदत्तदेवः सदारिद्र्याक्षिप्रदो अवतु अत्रेरात्मप्रदानेन यो मुक्तो भगवान् ऋणात् दत्तात्रेयतमीशानं नमामि ऋणमुक्तये दरिद्रविप्रगेः यशाकं भुक्त्वोत्तमश्रियम् ददौ श्रीदत्तदेवः सदारिद्र्याक्षिप्रदो अवतु अत्रेरात्मप्रदानेन यो मुक्तो भगवान् ऋणात् दत्तात्रेयतमीशानं नमामि ऋणमुक्तये दरिद्रविप्रगेः यशाकं भुक्त्वोत्तमश्रियम् ददौ श्रीदत्तदेवः सदारिद्र्याक्षिप्रदो अवतु प्रसन्नवदनं देवं प्रमोददायकं विभुं प्रविघ्नच्छेदकं दिव्यं प्रवन्दे फलदायिनम् गम्भीरवदनं देवं गम्बीजाक्षरगर्वितं गकाररूपसर्वस्वं गणेशं नमाम्यहम् विद्याविवाहयज्ञानान् वन्दे विघ्ननिवारिणम् नागशक्तिसमायुक्तं नागयज्ञोपवीतिनम् नागयज्ञोपवीतेन भूषितो यज्ञकारणा ब्रह्माण्डव्यापिनं वन्दे नागशक्तिविनायकम् सर्वमङ्गलमाङ्गल्यं सर्वशक्तिप्रदायकम् वन्देऽहं सततं भक्त्या नागशक्तिविनायकम् नमो 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 देव नागशक्तिविनायका नमो 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 देव नागशक्तिविनायका विद्यादायका विवाहकारका विघ्ननिवारका विनायका विघ्ननिवारका विनायका नमो 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 देव
विनायक शक्तिधाम विराजिता नागशक्ति विनायक शक्तिधाम विराजिता नागशक्ति विनायक